ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಮನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಮನೆಯಲ್ಲಿ ಕೂಡ ವಿದ್ಯುತ್ ಬಳಸ್ತಾನೆ ಇರ್ತಾರ. ನಿಮಗೆ ಬಿಗಿ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತೆ ಬಿಗಿ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಈ ಒಂದು ಮನೆಗಳಲ್ಲಿ ಏನಾದರೂ ಕರೆಂಟ್ ಅನ್ನ ಬಳಸ್ತಾ ಇತ್ತಂದ್ರೆ ನಿಮ್ಮ ಒಂದು ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಮೀಟರ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಪ್ರತಿ ತಿಂಗಳು 100 ರೂಪಾಯಿ 200 ರೂಪಾಯಿ ಬರ್ತಾ ಇತ್ತಂದ್ರೆ ಇನ್ನು ಮುಂದೆ 1,000 2,000 ಗಟ್ಲೆ ಈಗ ಬಿಲ್ ಬರತ್ತೆ. ಅದ ನಂತರ ರೈತರಿಗೆ ಅದೇ ಸೇಮ್ ಈ ಒಂದು ಹೊಸದಾಗಿ ಮೀಟರ್ ಅನ್ನ ತಂದಿದ್ದಾರೆ. ಇದೇನಾದ್ರೂ ನೀವು ಅಳವಡಿಸ್ತಾ ಅಂದ್ರೆ ಸುಮಾರು ನಿಮಗೆ 2,000 ಗಟ್ಲೆ 3,000 ಗಟ್ಲೆ 4,000 ಗಟ್ಲೆ ಬಿಲ್ ಬರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದು ಏನು ವಿದ್ಯುತ್ ಇಲಾಖೆಯಿಂದ ಹೊಸ ಜಾರಿ ಮಾಡಿದ್ದಾರೆ, ಏನ್ ಮೀಟರು ಯಾವ್ದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳು ಹೊಸ ನಿಯಮಗಳು ತರ್ತಾನೆ ಇರ್ತಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ. ಈಗ ಎಲ್ಲಿಂದ ಒಟ್ಟ ಹಣ ಗೊಳೆ ಮಾಡ್ಬೇಕು, ಅದು ಎಲ್ಲಿಂದ ಗೊಳೆ ಮಾಡ್ಬೇಕು, ಈ ಒಂದು ಜನರಿಂದ ಲೂಟಿ ಮಾಡ್ಬೇಕು. ಇದೇ ಒಂದು ತಲೆಯಲ್ಲಿ ಇರತ್ತೆ. ಬರೀ ಅದನ್ನೇ ವಿಚಾರ ಮಾಡ್ತಿರ್ತಾರೆ ಅವರು. ನೋಡ್ಸಾದ್ರೆ ಈಗ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಸ್ಮಾರ್ಟ್ ಮೀಟರ್ ಏನ್ ಬಳಸ್ತಾ ಇದ್ದೀರಲ್ಲ, ಅಂದ್ರೆ ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಇರತ್ತೆ. ಕೆಲವು ಜನ ಗೊತ್ತಿರತ್ತೆ, ಇನ್ ಕೆಲವು ಜನ ಗೊತ್ತಿರೋದಲ್ಲ. ಅದು ಮನೆಯಲ್ಲಿ ಬಳಸೋದು ಬೇರೆ, ಅದ ನಂತರ ಸ್ಮಾರ್ಟ್ ಮೀಟರ್ ಬಳಸೋದು ಬೇರೆ, ರೈತರು ಬೇರೆ ಬಳಸ್ತಾರೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ಮಾರ್ಟ್ ಮೀಟರ್ ಬಳಸ್ತಾ ಇದಿರಲ್ಲ, ನಿಮಗೆ ಬಿಗಿ ಶಾಕಿಂಗ್ ನ್ಯೂಸ್ ಆಗಿರತ್ತೆ. 400 ರೂಪಾಯಿದಿಂದ 850 ರೂಪಾಯಿ ತನ ದರ ಏರಿಕೆ ಮಾಡಿದ್ದಾರೆ. ಇದೊಂದು ಬಿಗಿ ಶಾಕಿಂಗ್ ನ್ಯೂಸ್. ಮೊದಲಿಗೆ ಏನಾದರೂ 400 ರೂಪಾಯಿ ಬರ್ತಿತ್ತಂದ್ರೆ ಅದು 1,050 ರೂಪಾಯಿ ಅಥವಾ 1,500 ರೂಪಾಯಿ 2,000 ಗಟ್ಲೆ ಈಗ ಮುಂದ್ಗಡೆ ನಿಮಗೆ ಬಿಲ್ ಬರತ್ತೆ. ಅದೇ ರೀತಿಯಾಗಿ ಏನಾದ್ರೂ ನಿಮ್ಗೆ 800 ರೂಪಾಯಿ ಅಥವಾ 900 ರೂಪಾಯಿ 1,000 ಏನಾದ್ರು ಬಿಲ್ ಬರ್ತಿತ್ತಂದ್ರೆ ಈಗ ನಿಮಗೆ 7,050 ರೂಪಾಯಿ 3,000 ರೂಪಾಯಿ ಅಥವಾ 2,500 ರೂಪಾಯಿ ಈ ರೀತಿ ನಿಮಗೆ ಇನ್ನು ಮುಂದೆ ಬಿಲ್ ಬರತ್ತೆ. ಈ ಒಂದು ಸ್ಮಾರ್ಟ್ ಮೀಟರ್ ಇದೆಯಲ್ಲ, ಈಗಾಗಲೇ ಬೆಸ್ಕಾಂ ವ್ಯಾಪ್ತಿಯಲ್ಲಿರುವಂತ 8 ಜಿಲ್ಲೆಗಳಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಕುಣಿಸ್ಕೋಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕುಣಿಸ್ಕೊಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಬಿಲ್ ತೆಗಿತೀವಿ, ಅದನ್ನು ತೆಗಿತೀವಿ ಅಂತ ಹೇಳ್ತಾರೆ. ಇದನ್ನ ಕುಣಿಸ್ಕೊಂಡ್ರೆ ಹೆಚ್ಚು ದರ ಇರತ್ತೆ. ಈಗ ನಾರ್ಮಲ್ ಇರುವಂತ ಮೀಟರ್ ಇರ್ತಾವಲ್ಲ, ಅದೇ ದರ ತುಂಬಾ ಒಳ್ಳೆಯದು. ಯಾಕಂದ್ರೆ ಬಿಲ್ ಕೂಡ ಕಡಿಮೆ ಬರತ್ತೆ. ನೀವು ಜಾಸ್ತಿ ಬಳಸಿದ್ರು ಕೂಡ ಬಿಲ್ ಕಡಿಮೆ ಬರತ್ತೆ. ಆದ್ರೆ ಅದು ಕಡಿಮೆ ಬಳಸಿದ್ರು ಕೂಡ ಬಿಲ್ ಜಾಸ್ತಿ ಬರತ್ತೆ. ನಿಮ್ಮ ಮೇಲೆ ಕುಣಿಸ್ತಿರೋ ಬಿಡಿಸ್ತಿರೋ ನಿಮ್ಮ ಮೇಲೆ ಈ ಒಂದು ಸ್ಮಾರ್ಟ್ ಮೀಟರ್ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ. ಇಲ್ಲಿ ಮೊದಲಿಗೆ ಯಾವ ರೀತಿಯಾಗಿತ್ತು, 880 ರೂಪಾಯಿ ಏನಾದ್ರು ಕಟ್ತಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ 4,800 ರೂಪಾಯಿ ಇದೆ. ಅದ ನಂತರ LT 3 ಫೀಸು ಮತ್ತು 4 ಕ್ವಿಂಟಲ್ ಮೀಟರ್ದ 2,430 ರೂಪಾಯಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ದರ ಇದಾವೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಈ ಒಂದು ಆರ್ಟಿಕಲ್ ಅದು. ಅದನ್ನ ನೋಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಮತ್ತು ರೈತರು ಏನಿದಾರಲ್ಲ, ನಿಮ್ದಲ್ಲಿ ಏನೋ ಬದಲಾವಣೆ ಆಗಿಲ್ಲ. ಸರ್ಕಾರದಿಂದ ರೈತರಿಗೆ ತುಂಬಾ ಅನ್ಯಾಯ ಆಗತ್ತೆ. ಸರಿಯಾಗಿ ಕರೆಂಟ್ ಕೊಡಲ್ಲ, ಸರಿಯಾಗಿ ಟೈಮ್ ಟು ಟೈಮ್ ನೀರ್ ಹಾಸೋ ಸಮಯದಲ್ಲಿ ಕರೆಂಟ್ ಕೊಡಲ್ಲ. ಮುಂಜಾನೆ ಕೊಡ್ಬೇಕಂದ್ರೆ ಸಾಯಂಕಾಲ ಕೊಟ್ಟಿರ್ತಾರೆ, ಮುಂಜಾನೆ ಕೊಡ್ಲಿಲ್ಲ ಅಂದ್ರೆ ರಾತ್ರಿ ಕೊಟ್ಟಿರ್ತಾರೆ, ರಾತ್ರಿ ಕೊಡ್ಲಿಲ್ಲ ಅಂದ್ರೆ ಮುಂಜಾನೆ ಕೊಟ್ಟಿರ್ತಾರೆ. ಈ ರೀತಿಯ ಪರಿಸ್ಥಿತಿ ಮಾಡ್ತಾರೆ. ಹದಗೆಟ್ಟ ಈ ಒಂದು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಒಂದೆರಡು ಮಾತನ್ನ ಕಮೆಂಟ್ ನ ತಿಳಿಸಿ. ರೈತರು ನೋಡಿ, ಇಲ್ಲಿ ರೈತರು ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಇಲಾಖೆ ಕೇಳಬೇಕಾಗತ್ತೆ. ಯಾಕಂದ್ರೆ ಅವರು ಅನ್ನ ಕೊಡ್ತಿರ್ತಾರೆ. ಈಗ PSI IAS IPS DC ಇದಕ್ಕಿಂತ ಹೆಚ್ಚಿನ ಅಂದ್ರೆ ರೈತರೇ ಇರ್ಲಿಲ್ಲ ಅಂದ್ರೆ ಇವ್ರು ಬರೀ ಮಣ್ಣು ತಿನ್ನೋ ಕೆಲಸ ಮಾಡ್ಬೇಕಾಗತ್ತೆ. ಬರೀ ಮಣ್ಣೆ ತಿನ್ಬೇಕು, ಅದನ್ನ ಬಿಟ್ಟು ಬೇರೆ ಏನು ತಿನ್ನಕ್ಕಾಗಲ್ಲ. ಮಣ್ಣು ತಿನ್ಬೇಕು, ಇಲ್ಲಾಂದ್ರೆ ಆ ಒಂದು ಹಣ ತಿನ್ಬೇಕು. ಇದು ಬಿಟ್ಟು ಏನು ತಿನ್ನಕ್ಕಾಗಲ್ಲ. ರೈತ ಇದ್ರೆ ಎಲ್ಲ. ನಮ್ಮ ಒಂದು ಭಾರತದ ಬೆನ್ನೆಲುಬು ರೈತ ಅಂತಾರೆ. ಆದ್ರೆ ರೈತರಿಗೆ ಮರ್ಯಾದೆ ಕೊಡಲ್ಲ. ಅದೇ ರೀತಿಯಾಗಿ ತುಂಬಾ ಜನ ರೈತರು ನೇಣು ಹಾಕೊಂಡು ಸಾಯ್ತಿದ್ದಾರೆ, ಸಾಲ ಮಾಡಿ ಸಾಯ್ತಿದ್ದಾರೆ. ಅವ್ರ ಬಗ್ಗೆ ಯಾರು ಕೂಡ ವಿಚಾರಣೆ ಮಾಡಲ್ಲ. ಈ ಒಂದು ಸರ್ಕಾರಕ್ಕೆ ಹಣ ಬರತ್ತೆ, ಎಲ್ಲಿಂದ ಬರತ್ತೆ ಅದನ್ನ ನೋಡಲ್ಲ. ಒಟ್ಟಾರೆ ಹಣ ಬೇಕು, ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರೆ ಹಣ ಬರತ್ತೆ. ಸರ್ಕಾರ ಸಂಬಂಧಪಟ್ಟಂತೆ ಈ ಒಂದು ರೈತರುಗಳು ಯಾರು ಕೂಡ ಕೇಳಲ್ಲ. ರೈತರು ಎಲ್ಲರಿಗೂ ಬೇಕು, ಆ ಅನ್ನ ಎಲ್ಲರಿಗೂ ಬೇಕು, ಆದ್ರೆ ರೈತ ಎಲ್ಲರಿಗೂ ಬೇಡ. ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ. ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ನೋಡಿ, ಈ ಒಂದು ವಿದ್ಯುತ್ ಇಲಾಖೆಗೆ ಮುಂಜಾನೆ ಸಮಯದಲ್ಲಿ ಸುಮಾರು 6ರಿಂದ 7 ಟೈಮು ಅಥವಾ 7ರಿಂದ 8 ಗಂಟೆ ಡಬಲ್ ಫೀಸ್ ನಲ್ಲಿ ಇವರಿಗೆ ಲೈಟ್ ಕೊಡೋದಕ್ಕೆ ಏನಾಗತ್ತೆ ನೀವೇ ಕಮೆಂಟ್ ನ ತಿಳಿಸಿ.